ನಮಸ್ಕಾರ ಸ್ನೇಹಿತರೆ. ಒಬ್ಬ ಟೊಪ್ಪಿ ಮಾರೋನು ಒಂದು 15-20 ಟೊಪ್ಪಿಗಳನ್ನು ಒಂದರೊಂದು ಮೇಲೆ ಜೋಡಿಸಿ ಒಂದು ಹಗ್ಗವನ್ನು ಕಟ್ಟಿ ಮಾರ್ಕೊಂಡು ಹೋಗ್ತಾ ಇದ್ದಾನೆ. ಮಧ್ಯಾಹ್ನದ ಸಮಯ, ಊಟ ಆಯಿತು, ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಮರದ ಕೆಳಗೆ ಆ ಟೊಪ್ಪಿಗಳನ್ನಿಟ್ಟು, ಇವನು ಒಂದು ಟೊಪ್ಪಿ ಮಾತ್ರ ತಲೆಗೆ ಹಾಕ್ಕೊಂಡಿದ್ದಾನೆ. ಆ ತಲೆಗೆ ಹಾಕಿದಂಥ ಟೊಪ್ಪಿ ಆಗಿರುತ್ತೆ. ಈ ಟೊಪ್ಪಿಗಳನ್ನಿಟ್ಟು ಹಾಗೆ ಮಲ್ಕೊಳ್ತಾನೆ. ಮಲಗಿದ ಸಮಯದಲ್ಲಿ ಮರದ ಮೇಲಿದ್ದಂಥ 4-5 ಕೋತಿಗಳು ಕೆಳಗೆ ಬಂದು ಆ ಟೊಪ್ಪಿ, ಅವನೇನು ಹಗ್ಗ ಕಟ್ಟಿದ ಅದನ್ನು ಹಗ್ಗ ಟೊಪ್ಪಿ ಸಮೇತ ಮೇಲೆ ಎತ್ಕೊಂಡೋಗಿ ಕೂತ್ಕೊಂಡ್ಬಿಡುತ್ತೆ. ಇವನಿಗೆ ಎಚ್ಚರಿಕೆ ಆಗುತ್ತೆ. ಆ ಕಡೆ ಈ ಕಡೆ ನೋಡ್ತಾನೆ, ಟೊಪ್ಪಿಗಳಿಲ್ಲ. ಮೇಲೆ ಕೋತಿ ಹತ್ರ ಇದೆ. ಇವನ ತಲೆಯಲ್ಲಿ ಒಂದೇ ಒಂದು ಟೊಪ್ಪಿ ಇದೆ ಸ್ನೇಹಿತರೆ. ಇವನು ಏನು ಮಾಡ್ತಾನೆ, ಕೋತಿಯನ್ನು ನೋಡ್ಬಿಟ್ಟು ಇಲ್ಲಿ ಕೆರ್ಕೊಳ್ತಾನೆ, ಕೋತಿ ಕೂಡ ಇಲ್ಲಿ ಕೆರ್ಕೊಳುತ್ತೆ, ಮತ್ತೆ ಈ ಕಡೆ ಕೆರ್ಕೊಳ್ತಾನೆ, ಕೋತಿ ಕೂಡ ಈ ಕಡೆ ಕೆರ್ಕೊಳುತ್ತೆ. ಹಂಗೇ ಇವನ ಕೈನ ಟೊಪ್ಪಿ ಹತ್ರ ತರ್ತಾನೆ. ಟೊಪ್ಪಿ ತಲೆದ ಟೊಪ್ಪಿನ ತೆಗೆದು ಕೆಳಗೆ ಬಿಸಾಕ್ತಾನೆ. ಇದನ್ನು ನೋಡಿದಂಥ ಕೋತಿ ಮೇಲೆ ಕೋತಿ ಕೈಯಲ್ಲಿ ಏನು ಟೊಪ್ಪಿಗಳ ಕಟ್ಟಿತ್ತು ಅದನ್ನು ಕೆಳಗೆ ಬಿಸಾಕ್ಬಿಡುತ್ತೆ. ಇವನ ಟೋಪಿಗಳನ್ನು ತಗೊಂಡು ಮುಂದೆ ಹೋಗ್ತಾನೆ. ಕೋತಿ ಇವನನ್ನೇ ನೋಡುತ್ತೆ. ಈ ಘಟನೆ ಬಂದು ಅವರು ಮಕ್ಕಳಿಗೆ ಹೇಳಿರ್ತಾನೆ, ಈ ರೀತಿ ಆಯಿತು, ಕೋತಿ ಮತ್ತೆ ಟೊಪ್ಪಿಯನ್ನು ವಾಪಸ್ ಕೊಡ್ತಾ ಅಂತ. ಇಲ್ಲಿಗೆ ಕತೆ ಮುಗಿಯಲ್ಲ ಸ್ನೇಹಿತರೆ. ಪ್ರೆಸೆಂಟ್ ಸಿಚುವೇಶನ್ ಬರೋಣ. ಇದೇ ರೀತಿಯಾದಂಥ ಒಂದು 50-60 ವರ್ಷ ಹಿಂದೆ ಹೇಳಿದೆ, 60 ವರ್ಷ ಮುಂದೆ ಪ್ರೆಸೆಂಟ್ ಸಿಚುವೇಶನಲ್ಲಿ ಅವರ ಮಗನೇ ಇದೇ ರೀತಿ ಟೊಪ್ಪಿಯನ್ನು ಮಾರ್ತಾ ಬಂದ. ಅದೇ ರೀತಿ ಸೇಮು ಮಧ್ಯಾಹ್ನ ಸಮಯ ಒಂದು ಮರದ ಕೆಳಗೆ ಕೂತ್ಕೊಂಡು ವಿಶ್ರಾಂತಿ ಮಲಗ್ದ. ಅದೇ ರೀತಿ ಟೊಪ್ಪಿಗಳನ್ನು ಕೋತಿ ಮೇಲೆ ತೊಗೊಂಡೋಗಿ ಇಟ್ಕೊಂಡ್ಬಿಡ್ತು. ಆಗ ಇವನಿಗೆ ಗೊತ್ತಾಗುತ್ತೆ, ನಮ್ಮ ಪೂರ್ವಜಿ ಹೇಳಿದಂಥ ಕತೆ ಈ ರೀತಿ ಆಯಿತು. ಅವರು ಮಾಡಿದಾಗ ಟೊಪ್ಪಿ, ಆ ಕೋತಿ ಬಂದು ಆ ಟೊಪ್ಪಿಗಳನ್ನು ಕೆಳಗೆ ಬಿಸಾಕ್ಬಿಡ್ತು ಅನ್ನೋ ಕತೆ ಇವನಿಗೆ ಗೊತ್ತಿರುತ್ತೆ, ವಿಚಾರ ಗೊತ್ತಿರುತ್ತೆ. ಇನ್ನು ಅದೇ ರೀತಿ ಆ್ಯಕ್ಟಿವಿಟಿ ಮಾಡ್ತಾನೆ. ಇಲ್ಲಿ ಕರಿತಾನೆ, ಕೋತಿ ಕೂಡ ಇಲ್ಲಿ ಕರೀತೆ, ಈ ಕಡೆ ಇಲ್ಲಿ ಕರಿತಾನೆ, ಮತ್ತೆ ಕೂಡ ಕೋತಿ ಇಲ್ಲಿ ಕರೀತೆ. ಹಂಗೇ ತಲೆಗೆ ಕೈ ತೊಗೊಂಡೋಗ್ತಾನೆ, ಟೊಪ್ಪಿಯನ್ನು ತೆಗೆದು ಕೆಳಗೆ ಬಿಸಾಕ್ತಾನೆ. ಆದರೆ ಕೋತಿ ಈ ಸಲ ಟೊಪ್ಪಿಯ ಬ್ಯಾಗಳನ್ನು ಕೆಳಗೆ ಬಿಸಾಕಲ್ಲ. ಇವನು ಯೋಚನೆ ಮಾಡ್ತಾನೆ, ನಮ್ಮ ತಾತವರು ಹೇಳಿದ ಕಥೆಯಲ್ಲಿ ಟೊಪ್ಪಿಗಳನ್ನು ಕೋತಿ ಕೆಳಗೆ ಬಿಸಾಕ್ತಲ್ಲ, ಈಗ ಯಾಕೆ ಕೋತಿ ಬಿಸಾಕಲಿಲ್ಲ ಅಂತ ಹೇಳ್ಬಿಟ್ಟು ಕೋತಿ ನೋಡ್ತಾನೆ. ಆಗ ಕೋತಿ ಹೇಳುತ್ತಂತೆ ಇವನಿಗೆ, ನಮಗೂ ನಮ್ಮ ತಾತಂದ್ರ ಕಥೆ ಹೇಳಿರ್ತಾರೆ, ಒಂದು ಸಲ ಮಾಡಿದ ತಪ್ಪನ್ನು ಇನ್ನೊಂದು ಸಲ ಮಾಡಬೇಡ ಅಂತ ಹೇಳ್ಬಿಟ್ಟು ಅಂತ. ಅಂದರೆ ಆಗ ಟೊಪ್ಪಿಯನ್ನು ಕೆಳಗೆ ಬಿಸಾಕಿದಂಥ ತಪ್ಪನ್ನು ಈ ಸಲ ಆ ಕೋತಿ ಮಾಡಲಿಲ್ಲ, ಟೊಪ್ಪಿಯನ್ನು ಹಾಗೆ ಇಟ್ಕೊಳ್ತು. ವಿಚಾರ ಏನಂದರೆ ಸ್ನೇಹಿತರೆ, ಒಂದು ಸಲ ಮಾಡಿದ ತಪ್ಪನ್ನು ಕೋತಿಗಳು ಇನ್ನೊಂದು ಸಲ ಮಾಡಲಿಲ್ಲ. ಆದರೆ ಮನುಷ್ಯರಾದಂಥ ನಾವು ಒಂದು ಸಲ ತಪ್ಪು ಮಾಡ್ದನ್ನು ಮತ್ತೆ ಅದೇ ತಪ್ಪುಗಳನ್ನು ಪದೇ ಮಾಡ್ತಿರ್ತೀವಿ. ಯಾಕೆ? ಒಂದು ಸಲ ತಪ್ಪನ್ನು ಮಾಡಿರ್ತೀವಿ, ಅದು ತಪ್ಪಂತ ನಮ್ಗೆ ಗೊತ್ತಿರುತ್ತೆ, ಆದರೆ ಅದನ್ನು ಮರ್ತು ಬಿಡ್ತೀವಿ. ಮತ್ತೆ ಅನೇಕ ಇನ್ನೊಂದು ತಪ್ಪನ್ನು ಮಾಡ್ತೀವಿ, ಆ ತಪ್ಪಂತ ಗೊತ್ತಿರುತ್ತೆ, ಮತ್ತೆ ಅದೇ ತಪ್ಪನ್ನು ಮಾಡ್ತೀವಿ. ಇದೇ ರೀತಿ ತಪ್ಪುಗಳ ಮೇಲೆ ಮಾಡಿ ಸ್ವರ್ಗದಂಥ ಇದ್ದಂತಹ ಈ ಭೂಮಿಯನ್ನು, ಈ ದೇಶವನ್ನು, ಈ ರಾಜ್ಯವನ್ನು, ಇಡೀ ವಿಶ್ವವನ್ನು ಇವತ್ತು ನರಕದ ರೀತಿಯಲ್ಲಿ, ನರಕ ಅಲ್ಲದಿದ್ದರೂ ಕೂಡ ನರಕದ ರೀತಿಯಲ್ಲಿ ನಾವು ಸೃಷ್ಟಿ ಮಾಡಿಬಿಟ್ಟಿದ್ದೇವೆ. ಆ ರೀತಿ ಪರಿವರ್ತನೆಯನ್ನು ಮಾಡಿಬಿಟ್ಟಿದ್ದೇವೆ. ಅದೇ ಇವತ್ತಿಗೂ ಕೂಡ ಅಷ್ಟೇ, ಪ್ರಾಣಿಗಳು ಯಾವುದೇ ರೀತಿಯಾದಂಥ ಯಾವುದಾದ್ರೂ ಒಂದು ಪ್ರಾಣಿ ಪಕ್ಷಿ ಆಗಿರ್ಬೋದು ಆತ್ಮಹತ್ಯೆ ಮಾಡಿದ್ದನ್ನು ನಾವು ಕೇಳಿರಲ್ಲ. ಯಾವುದೇ ಪ್ರಾಣಿ ಪಕ್ಷಿಗಳಾಗಿರ್ಬೋದು ಅನಾರೋಗ್ಯದಿಂದ ಮೃತಪಟ್ಟಿದ್ದನ್ನು ನಾವು ನೋಡಿರಲ್ಲ. 100ರಲ್ಲಿ 1-2 ಸಿಗ್ಬೋದು. ಆದರೆ ಅತಿ ಹೆಚ್ಚು ಮನುಷ್ಯನೇ ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾನೆ, ಮನುಷ್ಯನೇ ಅನಾರೋಗ್ಯದಿಂದ ಸಾಯ್ತಾನೆ. ಮನುಷ್ಯ ಯಾಕೆ ಈ ರೀತಿ ಮಾಡ್ತಾನಂದರೆ, ಒಂದು ಸಲ ಮಾಡಿದಂಥ ತಪ್ಪುಗಳನ್ನು, ಪ್ರಾಣಿಗಳಿಗೆ ತಪ್ಪು ಅಂತ ಗೊತ್ತಾಯ್ತಂದರೆ ಆ ತಪ್ಪುಗಳನ್ನು ಮತ್ತೆ ಆ ಪ್ರಾಣಿ ಪಕ್ಷಿಗಳು ಮಾಡಲ್ಲ. ಆದರೆ ಮನುಷ್ಯ ಆಗಲ್ಲ ಸ್ನೇಹಿತರೆ. ಎಷ್ಟು ಸಲ ತಪ್ಪು ಮಾಡಿದ್ರು, ತಪ್ಪಂತ ಮನುಷ್ಯನ ಗೊತ್ತಿದ್ರೂ ಕೂಡ ಮತ್ತೆ ಪದೇ ಆ ತಪ್ಪುಗಳನ್ನೇ ಮಾಡ್ತಿರ್ತೀವಿ. ಒಂದರ ತಪ್ಪನ್ನು ಆ ತಪ್ಪುಗಳು ಮಾಡಿ ಇವತ್ತು ಸ್ವರ್ಗದ ರೀತಿಯಲ್ಲಿ ಇರಬೇಕಾದಂಥ ಈ ಭೂಮಿ, ಈ ದೇಶ, ಈ ರಾಜ್ಯ, ಈ ವಿಶ್ವ ನರಕದ ರೀತಿಯಲ್ಲಿ ಸೃಷ್ಟಿಯಾಗಿದೆ ಸ್ನೇಹಿತರೆ. ಇದಕ್ಕೆಲ್ಲ ಕಾರಣಗಳು ನಾವೇ. ಇದನ್ನೆಲ್ಲ ಸರಿಪಡಿಸೋಕ್ಕೆ ಅಸಾಧ್ಯ ಅಂತ ಏನಿಲ್ಲ. ಮನುಷ್ಯನಿಂದ ಎಲ್ಲನೂ ಸಾಧ್ಯನೇ. ಮನುಷ್ಯನಿಂದ ಯಾವಾಗೆಲ್ಲ ಸಾಧ್ಯ ಆಗುತ್ತೆ ಅಂದರೆ, ಒಂದು ಸಲ ಮನುಷ್ಯ ತಾನು ತಪ್ಪು ಮಾಡಿದ್ದೇನೆ, ಇನ್ನೊಂದು ಸಲ ತಪ್ಪನ್ನು ಮಾಡಬಾರ್ದು, ಸರಿಯಾಗಿ ಇರಬೇಕು ಅನ್ನೊಂದು ಭಾವನೆ ಪ್ರತಿಯೊಬ್ಬರಲ್ಲೂ ಬಂದಾಗ ಎಲ್ಲೋ ನೋಡ್ದಿರುವಂಥ ಆ ಸ್ವರ್ಗ ಇದೆ ಅಂತ ಹೇಳ್ತಾರಲ್ಲ, ಆ ಸ್ವರ್ಗ ನಿಜವಾಗಿಯೂ ಈ ಭೂಮಿ ಮೇಲೆ ಆ ಸ್ವರ್ಗವನ್ನು ನೋಡ್ಬೋದು ಸ್ನೇಹಿತರೆ. ಇಂಥ ಅನೇಕ ಉತ್ತಮವಾದ ವಿಚಾರಗಳನ್ನು ಈ ಚಾನಲ್ ಮೂಲಕ ನಿಮಗೆ ತಿಳಿಸ್ತಾ ಬರ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಆಯಿತು ಅಂದರೆ ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಇದಕ್ಕಿಂತ ಉತ್ತಮವಾದ ವಿಚಾರಗಳೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.